ನೀವೇನಾದರೂ ಬೋರ್ವೆಲ್ನ ಡ್ರಿಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕೇಸಿಂಗ್ನ ಯಾವ ಥರ ಐಡೆಂಟಿಫೈ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಿಮ್ಮ ಸುತ್ತಮುತ್ತ ಏನು ಬೋರ್ವೆಲ್ಸ್ ಇದ್ದಾವಲ್ಲ ಆ ಎಲ್ಲ ಬೋರ್ವೆಲ್ಸಲ್ಲೂ ಎಷ್ಟು ಅಡಿಗೆ ಅಂದಾಜು ಕೇಸಿಂಗ್ ಬಂದಿದೆ ಅನ್ನೋ ಒಂದು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ. ನೀವೇನಾದರೂ ಜಿಯೋಲಾಜಿಸ್ಟ್ ಹತ್ರ ಪಾಯಿಂಟ್ ಮಾಡಿಸ್ತಿದ್ದೀರಾ ಅಂತ ಅಂದರೆ ಅವರು ನಿಮ್ಗೆ ಈ ಥರದ ಒಂದು ಹೀಟ್ ಮ್ಯಾಪನ್ನು ಕೊಡ್ತಾರೆ. ಅದನ್ನು ನೀವು ChatGPT ಅಥವಾ ಜೆಮಿನೈ ಈ ಥರದ AI ಟೂಲ್ಸ್ಗಳಿಗೆ ಹಾಕಿದಾಗ ಅದು ಕೂಡ ಒಂದು ಅಂದಾಜು ಕೇಸಿಂಗ್ ನಿಮ್ಮ ಪಾಯಿಂಟಲ್ಲಿ ಎಷ್ಟಕ್ಕೆ ಸಿಗಬಹುದು ಅಂತ ತೋರಿಸುತ್ತೆ. ನೀವು ಇರುವ ಒಂದು ಪರ್ಟಿಕ್ಯುಲರ್ ಏರಿಯಾ ಆಗಿರ್ಬೋದು ಅಥವಾ ನಿಮ್ಮ ಒಂದು ಲೊಕೇಶನನ್ನು ಈ ChatGPT ಅಥವಾ ಜೆಮಿನೈಯಲ್ಲಿ ಕೊಟ್ಟಾಗ ಅದು ಕೂಡ ಬೇಸ್ಡ್ ಆನ್ ದ ಡೇಟಾ ಏನು ಇಂಟರ್ನೆಟಲ್ಲಿ ಅವೈಲೇಬಲ್ ಇದೆಯಲ್ಲ ಅದ್ರ ಮೇಲೆ ನಿಮ್ಮ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಷ್ಟು ಡೆಪ್ತಿಗೆ ಕೇಸಿಂಗ್ ಸಿಗಬಹುದು ಅನ್ನೋ ಒಂದು ಅಂದಾಜು ಎಸ್ಟಿಮೇಷನನ್ನು ಕೊಡುತ್ತೆ. ಇದು ಬಂದ್ಬಿಟ್ಟು ಕೇಸಿಂಗ್ನ ಬಿಟ್ಟಾಗಿರುತ್ತೆ. ಸೊ ಇದರಿಂದಾನೇ ಫಸ್ಟ್ ಇನಿಷಿಯಲ್ ಡ್ರಿಲ್ಲಿಂಗ್ ಶುರುವಾಗುತ್ತೆ. ಸೊ ಇದು ಎಷ್ಟು ಡೆಪ್ತ್ ತನಕ ಹೋಗುತ್ತಲ್ಲ ಅಲ್ಲಿ ತನಕನೂ ಕೇಸಿಂಗ್ ಪೈಪ್ನ ಹಾಕಬೇಕಾಗತ್ತೆ. ಆಪರೇಟರ್ ಏನಾದರೂ ಸರಿಯಾಗಿ ಕೇಸಿಂಗ್ ಐಡೆಂಟಿಫೈ ಮಾಡ್ದಲೆ ಅಥವಾ ನೀವೂ ಸರಿಯಾಗಿ ಐಡೆಂಟಿಫೈ ಮಾಡಲಿಲ್ಲ ಅಂತ ಅಂದರೆ ಆವಾಗ ಇನ್ನು ಆಳದಲ್ಲಿ ಅವರು ಡ್ರಿಲ್ ಮಾಡ್ತಾರೆ. ಸೊ ಇದರಿಂದಾಗಿ ನಿಮಗೆ ಅನ್ನೆಸೆಸರಿ ಎಕ್ಸ್ಟ್ರಾ ಚಾರ್ಜಸ್ ಬರುತ್ತೆ. ಸೊ ಇದನ್ನು ನೀವು ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಮೊದಲು ಬೋರ್ವೆಲ್ ಡ್ರಿಲ್ಲಿಂಗ್ ಏನು ಶುರುವಾಗುತ್ತಲ್ಲ ಶುರುವಾದಾಗಿಂದನೂ ಕೇಸಿಂಗ್ ಪೈಪ್ ಸಿಗೋ ತನಕನೂ ನೀವು ಬರ್ತಕ್ಕಂತಹ ಆ ಮಣ್ಣಿನ ಪುಡಿ ಆಗಿರ್ಬೋದು ಅಥವಾ ಕಲ್ಲಿನ ಪುಡಿ ಆಗಿರ್ಬೋದು ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಈಗ ನೀವು ನೋಡಿರಬಹುದು ಮುಂಚೆ ಮಣ್ಣು ಬರ್ತಾ ಇತ್ತು, ನಂತರ ಸ್ಲೋ ಆಗಿ ಈ ಥರ ಕಲ್ಲಿನ ಪುಡಿ ಬರ್ತಾ ಇದೆ. ಸೊ ಇಂಥ ಟೈಮಲ್ಲಿ ನೀವೇನು ಮಾಡಬೇಕಾಗತ್ತೆ, ಆಪರೇಟರ್ಗೆ ಸ್ಟಾಪ್ ಮಾಡಿಸ್ಬಿಟ್ಟು ಕಲ್ಲಿನ ಪುಡಿಯನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಕೆಲವೊಮ್ಮೆ ಆಪರೇಟರ್ಸ್ಗಳು ಕೂಡ ಪ್ರಾಫಿಟ್ ಮಾರ್ಜಿನ್ ಅಥವಾ ಅವರಿಗೆ ಜಾಸ್ತಿ ಡೀಪ್ ಹೋದಷ್ಟು ಕೇಸಿಂಗ್ ಪೈಪ್ ಜಾಸ್ತಿ ಸೆಲ್ ಆಗುತ್ತೆ. ಸೊ ಅದರಿಂದನೂ ಅವರು ಜಾಸ್ತಿ ಪ್ರಾಫಿಟ್ ಬರುತ್ತೆ ಅಂತ ಇಂಟೆನ್ಷನಲಿ ಅವರು ಕೂಡ ಎಕ್ಸಸ್ ಡ್ರಿಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಕೆಲ ಆಪರೇಟರ್ಸ್ಗಳು ಈವನ್ ಹಾನೆಸ್ಟ್ ಆಗಿ ಕೂಡ ಇರ್ತಾರೆ. ಕಲ್ಲು ಬಂದ ತಕ್ಷಣ ಅವರು ನಿಮಗೆ ನೋಟಿಫೈ ಮಾಡಿಬಿಟ್ಟು ನಂತರ ಕೇಸಿಂಗ್ ಪೈಪ್ನ ಫಿಟ್ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ಸೊ ನಾವು ನಮ್ಮ ಹುಷಾರಿಯಲ್ಲಿ ಇರಬೇಕಾಗತ್ತೆ. ಈಗ ಇಲ್ಲಿ ನೀವು ನೋಡಬಹುದು, ನಾನು ನಿಮ್ಮ ಹತ್ರ 2 ಡಿಫ್ರೆಂಟ್ ಸ್ಯಾಂಪಲ್ ಪುಡಿಯನ್ನು ತೋರಿಸ್ತಾ ಇದ್ದೇನೆ. ಒಂದು ಬಂದ್ಬಿಟ್ಟು ಪ್ಯೂರ್ ಮರಳಿನ ಪುಡಿ ಆಗಿರುತ್ತೆ ಅಥವಾ ಮಣ್ಣಿನ ಪುಡಿ ಆಗಿರುತ್ತೆ, ಮತ್ತೊಂದು ಬಂದ್ಬಿಟ್ಟು ಪ್ಯೂರ್ ಕಲ್ಲು ಪುಡಿ ಆಗಿರುತ್ತೆ. ಸೊ ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ, ಲೆಫ್ಟ್ ಒನ್ ಈಸ್ ಅ ಪ್ಯೂರ್ ಸ್ಟೋನ್, ಆಯಿತಾ. ಸೊ ಇದು ಬಂದ್ಬಿಟ್ಟು ಕೇಸಿಂಗ್ ಕಲ್ಲು ಬಂದಿದೆ ಅಂತ ಅರ್ಥ. ಅದೇ ರೈಟ್ ಸೈಡ್ ಬಂದ್ಬಿಟ್ಟು ಸ್ಟಿಲ್ ಇಟ್ಸ್ ಎ ಲೂಸ್ ಸಾಯಿಲ್. ಅಂಥ ಟೈಮಲ್ಲಿ ಯು ಹ್ಯಾವ್ ಟು ಪ್ರೊಸೀಡ್ ವಿತ್ ದ ಡ್ರಿಲ್ಲಿಂಗ್. ಸೊ ಈ ಥರ ನೀವು ಕೇರ್ಫುಲ್ಲಾಗಿ ಯಾವಾಗ ಐಡೆಂಟಿಫೈ ಮಾಡ್ತಿರಲ್ಲ ಆಗ ನೀವೇ ಹೇಳ್ಬೋದು ಕೇಸಿಂಗ್ ಬಂದಿದೆ ಅಥವಾ ಬಂದಿಲ್ಲ ಅಂತ ಅರ್ಥ. ಸೊ ಈಗ ನೀವು ನೋಡಿ, ಮತ್ತೊಮ್ಮೆ ನಾನು ತೋರಿಸ್ತಾ ಇದ್ದೀನಿ, ರೈಟ್ ಸೈಡಲ್ಲಿ ಲೂಸ್ ಸಾಯಿಲ್ ಇದೆ. ಇಂಥ ಟೈಮಲ್ಲಿ ಮತ್ತೆ ಡ್ರಿಲ್ಲಿಂಗ್ ಮಾಡಲೇಬೇಕಾಗತ್ತೆ. ಬಿಕಾಸ್ ಇದು ಬಂದ್ಬಿಟ್ಟು ಕೊಲ್ಯಾಪ್ಸ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಅದೇ ನಾರ್ಮಲ್ ಕೇಸಿಂಗ್ ಕಲ್ಲು ಬಂದಾಗ ನಿಮಗೆ ಹಾರ್ಡ್ ರಾಕ್ ಅಂತ ಕರೀತಾರೆ. ಸೊ ಆ ಹಾರ್ಡ್ ರಾಕ್ ಇಲ್ಲಿಗೇನು ನೋಡ್ತಿದ್ದೀರಲ್ಲ, ಈ ಹಾರ್ಡ್ ರಾಕ್ ಬಂದಾಗ ಯಾವುದೇ ಕಾರಣಕ್ಕೂ ಕೊಲ್ಯಾಪ್ಸ್ ಆಗಲ್ಲ. ಸೊ ನೀವು ಇಲ್ಲಿ ತನಕ ಸ್ಟಾಪ್ ಮಾಡಿಸ್ಬಿಟ್ಟು ಬೋರ್ವೆಲ್ ಕೇಸಿಂಗಿಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಪ್ರೊಸೀಡ್ ಆಗಬೇಕಾಗತ್ತೆ. ನಿಮಗೆ ಗೊತ್ತಿದೆ ಕೇಸಿಂಗ್ ಪೈಪ್ ಎಷ್ಟು ಎಕ್ಸ್ಪೆನ್ಸಿವ್ ಅಂತ. ಸೊ ಪರ್ ಫೀಟ್ ಅರೌಂಡ್ 500 to 600 ರುಪೀಸ್ ಇರುತ್ತೆ. ಸೊ ಇದು ಬಂದುಬಿಟ್ಟು ಸಪೋಸ್ ಫಾರ್ ಎಕ್ಸಾಂಪಲ್ 85th ಫೀಟಲ್ಲಿ ಏನಾದರೂ ಬಂತ ಅಲ್ಲಿಗೇ ಸ್ಟಾಪ್ ಮಾಡಿಸ್ಬಿಡಿ, ಆಯಿತಾ. ಎಷ್ಟು ಪೊಸಿಷನ್ ಇರುತ್ತಲ್ಲ ಅಷ್ಟಕ್ಕೆ ಸ್ಟಾಪ್ ಮಾಡಿ. ಕೇಸಿಂಗ್ ಪೈಪ್ ಅಲ್ಲಿ ತನಕನೇ ಕಟ್ ಮಾಡ್ಬೋದು ಮತ್ತು ಅಲ್ಲಿ ಅಷ್ಟಕ್ಕೇ ಅವರು ಚಾರ್ಜ್ ಕೂಡ ಮಾಡ್ತಾರೆ. ಸೊ ಇದಕ್ಕೆ ನೀವು ಹುಷಾರಾಗಿರಬೇಕಾಗತ್ತೆ. ಐ ಹೋಪ್ ಫ್ರೆಂಡ್ಸ್, ನಾನು ನಿಮಗೇನು ಕೇಸಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಲ್ಲ ಅದು ಯೂಸ್ಫುಲ್ ಆಗಿದೆ ಅಂತ